ಇಲಾಖೆಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಆಗಾಗ ತಮ್ಮ ವಿವಿಧ ಕಚೇರಿಗಳಿಗೆ ಸರ್ಪ್ರೈಸ್ ವಿಸಿಟ್ ಮಾಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುತ್ತಾರೆ. ಆದರೆ ಇದು ಬರೀ ತೋರಿಕೆ ಮಾತ್ರನಾ ಎನ್ನುವ ಅನುಮಾನ ಮೂಡಿದೆ. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ವ್ಯವಸ್ಥಿತವಾಗಿ ಲಂಚಾವತಾರ ಸೃಷ್ಟಿಯಾಗಿದ್ದು, ಹುಬ್ಬಳ್ಳಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಮ್ಮ ವಿಜಯ ನ್ಯೂಸ್ ನಡೆಸಿರುವ ರಹಸ್ಯ ಕಾರ್ಯಾಚರಣೆ ಇಲ್ಲಿದೆ ನೋಡಿ. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಯಾರು ಬೇಕಾದರೂ ಕೆಲಸ ಮಾಡಬಹುದಾ? ಹುಬ್ಬಳ್ಳಿ ಉತ್ತರ ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಒಂದು ಕಡೆ ಏಜೆಂಟರ ಹಾವಳಿ, ಮತ್ತೊಂದು ಕಡೆ ನಕಲಿ ಅಧಿಕಾರಿಯ ದರ್ಬಾರ್. ವ್ಯವಸ್ಥಿತವಾಗಿ ಲಂಚ ತೆಗೆದುಕೊಳ್ಳಲು ಅಧಿಕಾರಿಗಳ ಮಾಸ್ಟರ್ ಪ್ಲಾನ್. ನೋಂದಣಿ ದಾಖಲೆಗಳು ಬೇಕು ಅಂತ ಹುಬ್ಬಳ್ಳಿ ಜನ ಉತ್ತರ ವಲಯದ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಲ್ಲಿನ ಅಧಿಕಾರಿ ಬಳಿ ಹೋದ್ರೆ ಖಂಡಿತ ಯಾವ ಕೆಲಸವೂ ಆಗೋದಿಲ್ಲ. ಯಾಕಂದ್ರೆ ಕುಡಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಎನ್ನುವಂತೆ ಕಚೇರಿಯಲ್ಲಿ ನಾಯಿ ಕೊಡೆಗಳಂತೆ ಹಬ್ಬಿರುವ ಏಜೆಂಟರ್ ಮುಖಾಂತರ ಹೋದ್ರೆ ಮಾತ್ರ ಜನರ ಕೆಲಸ ಸಲೀಸಾಗುತ್ತದೆ. ಎಷ್ಟರ ಮಟ್ಟಿಗೆ ಈ ಹಾವಳಿ ಅಂದ್ರೆ ಕಚೇರಿ ತುಂಬಾ ಅಧಿಕಾರಿಗಳ ಬದಲು ಬರೀ ಏಜೆಂಟರೇ ಕಾಣಿಸುತ್ತಾರೆ. ಇಂತಹ ಏಜೆಂಟರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಈ ಸರ್ವಿಸ್ ಸೇವೆ ಆರಂಭಿಸಿದೆ. ಆದರೆ ಹುಬ್ಬಳ್ಳಿ ಉತ್ತರ ಸಬ್ ರಿಜಿಸ್ಟರ್ ಆಫೀಸ್ಗೆ ಇದ್ಯಾವುದು ಅಪ್ಲೈ ಆಗುವುದಿಲ್ಲ. ಈ ಬಗ್ಗೆ ಜನರಿಂದ ನಿರಂತರವಾಗಿ ದೂರು ಕೇಳಿ ಬಂದ ಹಿನ್ನೆಲೆ ಈ ಬಗ್ಗೆ ಸತ್ಯಾಸತ್ಯತೆಯ ತಿಳಿಯಲು ನಮ್ಮ ವಿಜಯ ನ್ಯೂಸ್ ತಂಡ ರಹಸ್ಯ ಕಾರ್ಯಾಚರಣೆ ನಡೆಸಲು ಮುಂದಾಗಿತ್ತು. ನಮ್ಮ ಕಾರ್ಯಾಚರಣೆಯಲ್ಲಿ ಸಬ್ ರಿಜಿಸ್ಟರ್ ಅಲ್ಲಿ ನಡೆಯುತ್ತಿರುವುದು ಎಂತಹ ಭ್ರಷ್ಟಾಚಾರ ಅನ್ನೋದನ್ನು ನೀವೇ ನೋಡಿ. ಬಂದಿದ್ದೆ ಮೇಡಮ್, ಸುಜಾತ ಮೇಡಮ್ ಅಂತ ಇರ್ತಾರೆ, ಅವ್ರಿಗೆ ಭೇಟಿಯಾಗ್ರಿ, ಅವ್ರಿಗೆ ಮಾಡಿಕೊಡ್ತಾರೆ. ಈಗ ಆಗೈತೆ ಡಾಕ್ಯುಮೆಂಟ್? ಹಾಂ ಆಗಿದೆ ಮೇಡಮ್. ಎಷ್ಟನೇ ತಾರೀಕಿಗೆ? ಈ ತಾರೀಕು? ಹಾಂ ಆ ತಾರೀಕು ಆಗಿದೆ. 200 ಆಗುತ್ತೆ ಮೇಡಮ್, 200 ಆಗುತ್ತೆ. ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ದಾಖಲೆ ಪಡೆಯಲು ಕಡ್ಡಾಯವಾಗಿ ಹಣ ನೀಡಲೇಬೇಕು ಎನ್ನುವುದನ್ನು. ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದ್ರೆ, ಹೀಗೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕ್ಯಾಬಿನ ಕಂಪ್ಯೂಟರ್ ಮುಂದೆ ಕುಳಿತು ರಾಜಾರೋಷವಾಗಿ ಕೆಲಸ ಮಾಡುತ್ತಾ ಮಾಡಿದ ಕೆಲಸಕ್ಕೆ ಹಣ ಪಡೆದುಕೊಳ್ಳುತ್ತಿರುವ ಈಕೆ ಹೆಸರು ಸುಜಾತ. ಹಲವು ವರ್ಷಗಳಿಂದ ಇದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಸುಜಾತ ಯಾವ ಅಧಿಕಾರಿಯೂ ಅಲ್ಲ. ಅಸಲಿಗೆ ಈಕೆ ಸಬ್ ರಿಜಿಸ್ಟರ್ ಕಚೇರಿಗೆ ಸಂಬಂಧವೇ ಇಲ್ಲ. ಸುಜಾತ ಸರ್ಕಾರದಿಂದ ನೇಮಕವಾಗಿರುವ ನೌಕರರು ಅಲ್ಲ. ಜಿಲ್ಲಾಡಳಿತ ನೇಮಿಸಿರುವ ಗುತ್ತಿಗೆ ಆಧಾರದ ಮೇಲಿನ ಸಿಬ್ಬಂದಿಯೂ ಅಲ್ಲ. ಹೀಗಿದ್ರೂ ಹಲವು ವರ್ಷಗಳಿಂದ ಇದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಬಗ್ಗೆ ಸ್ವತಃ ಸಬ್ ರಿಜಿಸ್ಟರ್ ಕೇಳಿದ್ರೆ ಏನು ಹೇಳ್ತಾರೆ ನೀವೇ ನೋಡಿ. ಅಲ್ಲ, ಅದು ನಾವು ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಸರ್. ಮತ್ತೆ ಅವ್ರಿಗೆ ಯಾಕೆ ಬಂದ್ರೆ ಸರ್ ನಿಮ್ಮ ಕಚೇರಿ? ಸಾರ್ವಜನಿಕರು ಬರ್ತಿರ್ತಾರೆ, ಆದ್ರೆ ಆ ಎಮ್ಮಗೆ ನಾವು ಈ ಆಫೀಸ್ ಮಾಡೋ ಸಲುವಾಗಿ ಹಳೆ ದಸ್ತಾವೇಜುಗಳನ್ನ ನಾವು ಸ್ಕ್ಯಾನ್ ಮಾಡಿಸೋ ಸಲ ಕರ್ಕೊಂಡಿದ್ವಿ. ಮತ್ತೆ ಈಗ ಮುಗಿದೋದಕ್ಕೆ ಹೋಗ್ಬಿಟ್ಟಿವಿ. ಎಷ್ಟು ದಿನಕ್ಕೆ ತಗೊಂಡಿದ್ದೀರಿ ಸರ್? ಇಲ್ಲ, ನಾವು ಆಫಿಷಿಯಲಿ ತಗೊಂಡಿಲ್ಲ. ನಮಗೆ ಇಲ್ಲಿ ಒತ್ತಡ ಇದೆ. ಇರೋರು ಇಬ್ರು ಸಬ್ ರಿಜಿಸ್ಟ್ರಾರ್ ಒಬ್ರು ಕೇಳಿ ಸರ್, ಇಬ್ಬರು ಸಬ್ ರಿಜಿಸ್ಟರ್ ಇದೀವಿ, ಒಬ್ರು SDA ಅದ, ಒಬ್ರು FDA. ಇದಕ್ಕೆ ಸರ್ 9 ಜನ ಅದಾರ ಅಂತ ಗೊತ್ತು. ಅಲ್ಲ ರೀ, ನಮ್ಮಲ್ಲಿ ಇರೋದು ಹೇಳಕತ್ತೀನಿ. ನಿಮ್ಮಲ್ಲಿ ಇರೋದು 9 ಜನ ಸರ್. ಹೌದ್ರಿ. ಈಗ ಏನಾಗುತ್ತಾ, ಅವ್ರು ಯಾರು ಸಂಬಂಧ ಇಲ್ಲ ನಮ್ಮ ಕಚೇರಿಗೆ. ನಿಮ್ ಕಚೇರಿಗೆ ಸಂಬಂಧ ಇಲ್ಲ. ಈಗ 15 ದಿನ ಯಾವ ಆಧಾರದ ಮೇಲೆ, ಯಾವ ಆರ್ಡರ್ ಮೇಲೆ ನಿಮ್ಗೆ ಆರ್ಡರ್ ಹಾಕಿಲ್ಲ. ಅದಕ್ಕೆ ನಾವು ನಮ್ಮದೇ ಆದ ನಮ್ಮ ಕೆಲಸ ನಾವು ಮಾಡಬೇಕು. ಅರ್ಜೆಂಟ್ ಇದಕ್ಕೆ ನಾವು ತಗೊಂಡಿವಿ ಅಷ್ಟೇ. ಯಾರು ರೆಸ್ಪಾನ್ಸಿಬಲ್? ಅದಕ್ಕೆ ನಮ್ಮ ಸಂಬಂಧ ಇಲ್ಲ. ಕೊಡಬಾರ್ದು, ಯಾರು ಕೊಡಬಾರ್ದು. ಈಗ ಮೇಲೆ ಕ್ರಮ ತಗೋತೀರಿ. ಏನ್ ಮಾಡ್ತೀರಿ? ಅಲ್ಲ, ನಮ್ಮ ಅಧಿಕಾರಿನ ಅಲ್ಲ ಅವರು, ನಮ್ಮ ಅಧಿಕಾರಿ ಅಲ್ಲಂದ್ರೆ ಹೆಂಗ್ ತಗೊಂಡ್ರಿ ಸರ್? ಯಾವ ಆಧಾರದ ಮೇಲೆ ನೀವು ಫೈಲ್ ಸ್ಕ್ಯಾನ್ ಅಂದ್ರೆ ಏನು? ನಮ್ಮ ದಾಖಲೆಗಳನ್ನ ಈಗ ಅರ್ಜೆಂಟ್ ಸ್ಕ್ಯಾನ್ ಮಾಡೋದ್ ಸಲುವಾಗಿ ನಾವು ಮಾಡಿದ್ವಿ ಅಷ್ಟೇ. ಅಕ್ಕಿಗೆ ಏನು ಇದನ್ ಮಾಡಿಲ್ಲ, ಯಾವ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಕ್ಕೆ ಅದಕ್ಕೂ ಇಲ್ಲ. ಆನ್ಲೈನ್ ಆಗಿದೆ ಸರ್. ನಮ್ಮ SB ಈಗ ನೋಡ್ರಿ, ಆನ್ಲೈನ್ ಹಾಕೋದು ಬೇರೆ. ಹೌದಾ? ಸುಜಾತಗೂ ಮತ್ತು ಸಬ್ ರಿಜಿಸ್ಟರ್ಗೆ ಏನು ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ಇಲ್ಲ. ಪಕ್ಕ ಸರ್, ಪಕ್ಕ ಯಾವ್ದೇ ರೀತಿ ಮಾಡಿಲ್ಲ ಸರ್. ಆದ್ರೆ ಬಂದು ಕೆಲಸ ಮಾಡ್ತಿದ್ವಿ, ನಿಮ್ಗೆ ಗೊತ್ತಿಲ್ಲ. ಸಂಬಂಧ ಇಲ್ಲ ಅಷ್ಟೇ. ಅದು ಈಗ ಬಹಳ ಜನ ಹೊರಗಡೆ ಅಲ್ಲಿ ಹಾಕಿರ್ತಾರೆ, ಔಟ್ಸೋರ್ಸ್ನಾಗ ಏನೋ ಮಾಡ್ಕೊಂಡಿರ್ತಾರೆ. ಎಷ್ಟು ದಿನದಿಂದ ಬರ್ತಿದ್ದಾರೆ ಅಧಿಕೃತವಾಗಿ? ನೀವು ಅಧಿಕೃತವಾಗಿಲ್ಲ. ಬಹಳ ಜನ ಬರ್ತಾರ್ರಿ. ಸ್ಕ್ಯಾನ್ ಮಾಡಕ್ಕೆ ಎಷ್ಟು ದಿನದಿಂದ ನಾವು ಈಗ ಇದು ಮಾಡಮ್ಮ, ಸ್ಕ್ಯಾನ್ ಮಾಡಿ ಕೊಡಿ ಎಷ್ಟಂತ ಎಷ್ಟು ದಿನ ನೀವು ಹೇಳಿದ್ರೆ ಸರ್?
ಯಾರು ಅಂಚಾಳ್ ಸರ್ ಹೇಳಿದ್ರು ಅಥವಾ ನೀವು ಹೇಳಿದ್ರು? ನಾನಲ್ರಿ, ಯಾರೇ ಹೇಳಿ ಕೆಲಸ ಮಾಡೋ ಸಲುವಾಗಿ ಅಷ್ಟೇನೆ ತಗೊಂಡಿದ್ದು. ಎಷ್ಟು ದಿನದಿಂದ ಸರ್? ಒಂದು 15-20 ದಿನ ತಗೊಂಡು ಅಷ್ಟೇ ಅಷ್ಟೇ. ಅಷ್ಟೇ ಸರ್. ಈ ಒಂದ್ ತಿಂಗಳು ಅಂತ ಅನ್ಕೊಂಡ ಫೆಬ್ರವರಿ, ಅದಕ್ಕಿಂತ ಮುಂಚೆ ಇಲ್ಲ. ಜನವರಿ ಡಿಸೆಂಬರ್ಗೆ ಕೆಲಸ ಮಾಡಿದ್ರಿ ನಿಮ್ಮ ಆಫೀಸಲ್ಲಿ? ಅಲ್ಲ, ಅದಕ್ಕೆ ಯಾವುದು ಅವ್ರಿಗೆ ಹಚ್ಚಿಲ್ಲ, ನಾವು ಕೆಲಸನೇ ಹಚ್ಚಿಲ್ಲ. ಅಲ್ಲ, ಅವ್ರಿಗೆ ಗೊತ್ತಿಲ್ಲ ನಿಮಗೆ? ಅಲ್ಪ ಈಗ ಬರ್ತಾರೆ, ಈಗ ನೀವು ಬಂದಿರ ಅಂದ್ರೆ ಅವ್ರು ಬಂದಾರೆ, ಇವ್ರು ಬಂದಾರೆ, ನಾವು ಗುರುತು ಹಿಡಿತೀವಿ ಅವ್ರನ್ನ, ಅಷ್ಟೇ. ಅದು ಬಟ್ ಗೊತ್ತಿತ್ತು, ಬಟ್ ಕೆಲ್ಸಕ್ಕೆ ಹಚ್ಚಿಲ್ಲ. ಅವ್ರಿಗೆ ಯಾವ್ದು ಇಸಿ ಮಾಡಕ್ಕಾಗಲಿ, ನಮ್ಮ SD ಮಾಡ್ತಾರಲ್ಲ ಈಗ ದಿನ ಯಾರೋ ಒಬ್ರು ಸರ್ ಈಗ ಏನಾಗಿದೆ, ಆನ್ಲೈನ್ ಆಗಿದೆ. ಕೇಳ್ರಿ ಸರ್, ಈಗ ಮೇ 13 ಆನ್ಲೈನ್ ಆಗಿದೆ. ನೀವೇ ಹಾಕ್ತಿರಿ ಅರ್ಜಿಗಳು, ನೀವು ಹಾಕ್ತಿರಿ, ನಾವು ವಿಲೇ ಮಾಡೋದಷ್ಟೇ ನಮ್ಮ ಕೆಲಸ. ಈಗ ನಮ್ಮ SD ನಾವು ವಿಲೇ ಮಾಡ್ತೀವಿ. ನಿಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ಒಬ್ಬ ಮಹಿಳೆ ಹಾಕಕ್ಕಾಗಲ್ರಿ, ಹಣ ಪಡೆದಿದ್ದಾಳೆ, ಹೌದಾ, ಈ ರೀತಿ ಸರ್ಕಾರಿ ಸೌಲಭ್ಯ ಕೊಡ್ತು ಅಂತ ತಾವೇನು ಕ್ರಮ ತಗೊಳ್ತೀವಿ? ಅದನ್ನ ನೋಡೋಣ. ಅದನ್ನ ಏನಾಗ್ಯದ ನನಗಂತೂ ಗೊತ್ತಿಲ್ಲ. ಆಯಮ್ಮ ಯಾರು ಕೂಡ ತಗೊಂಡಳ ನನಗೇನು ಗೊತ್ತಿಲ್ಲ. ಏನು ರೊಕ್ಕ ತಗೊಳಕಂತೂ ಯಾರಿಗೆಲ್ಲ ಈಗ ಆನ್ಲೈನ್ ಇದೆ. ನಾವು ಯಾವುದು ₹1 ಆಫ್ಲೈನ್ ತಗೊಳಕಿಲ್ಲ. ತಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ್, ಸಬ್ ರಿಜಿಸ್ಟರ್. ಸುಜಾತ ಬಗ್ಗೆ ಕೇಳಿದ್ರೆ ಸಬ್ ರಿಜಿಸ್ಟರ್ KS ಹಂಚಿನಾಳ ಮೊದಲಿಗೆ ಬಣ್ಣ ಕತೆ ಕಟ್ಟಲು ಶುರು ಮಾಡಿದ್ರು. ಈ ಆಫೀಸ್ ಆರಂಭ ಮಾಡಲಾಗುತ್ತಿದ್ದು ಅದಕ್ಕಾಗಿ ಫೈಲ್ ವಿಲೇವಾರಿ ಮಾಡಲು ಸುಜಾತಾರ 2-3 ದಿನಗಳ ಮಟ್ಟಿಗೆ ಕೆಲಸಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಸಮಜಾಯಿಸಿ ನೀಡಿದ್ರು. ಈ ಬಗ್ಗೆ ನೇಮಕಾತಿ ಆದೇಶ ಅಥವಾ ಹಿರಿಯ ಅಧಿಕಾರಿಗಳ ಸೂಚನೆ ತೋರಿಸಿ ಅಂದ್ರೆ ಮತ್ತೊಂದು ವರಸೆ ಶುರು ಮಾಡಿದ KS ಹಂಚಿನಾಳ ಸುಜಾತ ನಮ್ಮ ಕಚೇರಿಯ ಕ್ಲರ್ಕ್ ರಮೇಶ್ ಸಂಬಂಧಿ ಅವರೇ ಅವರನ್ನು ಕರೆದುಕೊಂಡು ಬಂದಿದ್ದಾರೆ ಅಂತ ರಮೇಶ್ ಕಡೆ ಬೆರಳು ಮಾಡಿದ್ರು. ಇದರಿಂದ ಕಕ್ಕಾಬಿಕ್ಕಿಯಾದ ರಮೇಶ್, ಸುಜಾತ ನಾನು ಬರುವ ಮೊದಲಿನಿಂದಲೂ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಅವರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂದ್ರು. ಇದೇ ಸಮಯದಲ್ಲಿ ಸುಜಾತ ಹಣ ಪಡೆದ ವಿಡಿಯೋವನ್ನು KS ಹಂಚಿನಾಳಿಗೆ ತೋರಿಸಲಾಯಿತು. ವಿಡಿಯೋ ನೋಡುತ್ತಾರೆ ಶಾಕದ ಹಂಚಿನಾಳ, ತಪ್ಪಾಗಿದೆ, ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂತ ಹೇಗೆ ಕೈ ಮುಗಿತಾರೆ ನೀವೇ ನೋಡಿ. ಈಗ ನೀವು ನಮ್ಮ ಗಮನಕ್ಕೆ ತೊಗೊಂಡಿಲ್ಲ, ಒಂದು ಅವಕಾಶ ಕೊಡಿ, ನಾವು ಸರಿ ಮಾಡ್ತೀವಿ. ಎಲ್ಲ ಏನು ರಿಕ್ವೆಸ್ಟ್ ಮಾಡ್ತೀವಿ ನಾವು ಅವ್ರ ಫೋನ್ ಒಂದು ಅವಕಾಶ ಮಾತಾಡ್ತೀವಿ. ಮುಂದೇನು ಯಾಕಂದ್ರೆ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಒಬ್ಬ ಆಫೀಸರ್ ಮಾತಾಡ್ಸಕ್ಕೆ ಇದ್ರ ಪ್ರಕಾರ ಅವ್ರು ಬಂದಿದ್ದು ಅಷ್ಟೇ. ನಾವೇನು ಅಷ್ಟೇ ರಿಕ್ವೆಸ್ಟ್ ಮಾಡತ್ತೀನಿ ಅಷ್ಟೇ. ಒಂದು ಅವಕಾಶ ಕೊಡಿ ಸರ್. ಒಂದು ಅವಕಾಶ ಅಲ್ಲ ಸರ್, ಅವ್ರಿಗೆ ಈಗ ಕೊಟ್ಟರೆ ಕೊಡಿ ಸರ್, ಕೊಡಿ, ಮುಂದೆ ನಾವು ವಿಚಾರ ಮಾಡ್ತೀವಿ. ಆಯ್ತು ಸರ್, ನಿಮ್ ರಿಕ್ವೆಸ್ಟ್ ಇರ್ಲಿ. ನಾನು ಹೇಳೋದು ಒಬ್ಬ ಆಫೀಸರ್ ಏನ್ ನಡೀತಿದೆ ನಿಮ್ಮ ಆಫೀಸಲ್ಲಿ ಗೊತ್ತಿಲ್ಲ ಅಂತ ನೀವು ಮಾತಾಡ್ತಿದ್ದೀರ ಅಂದ್ರೆ ಅಲ್ಲ ಸರ್, ನಾನು ಇದ್ದಿದ್ದು ಹೇಳಿದ್ ವಾಸ್ತವತೆ ಅಂತ ಹೇಳಿ ನಾನು ಸರ್ ಹೆಂಗ್ ಮಾತಾಡ್ತೀರಿ ಹೇಳಿ ಸರ್. ಒಂದು ಅವಕಾಶ ಕೊಡಿ ಸರ್. ಇವರು ಬಂದು ಅಲ್ಲ ಆಫೀಸಿಗೆ ಬಂದಂತಲ್ಲ, ಮೊದಲಿಂದ ಲಾಸ್ಟ್ ಪ್ರೆಸೆನ್ಸ್ ಯಾವಾಗ ಸರ್? ಇವತ್ತೈತಾ ಸರ್ ಹೆಂಗ್ರಿ ಸರ್? ಇರ್ಬೋದು ಇಲ್ಲ ಸರ್, ಹೇಳಿ ಕತೆ ಹೇಳ್ತಿದ್ರಿ ಸರ್ ನೀವು. ಸರ್ ನನಗೆ ಕಥೆಯನ್ನು ಹೇಳ್ತಿಲ್ಲ. ಅಲ್ಲ, ಈ ಆಫೀಸ್ ಆಗೋ ಸಂಬಂಧ ನಾವೇನ್ ಮಾಡಿದ್ವಿ, ಅವ್ರು ಇಷ್ಟು ಸರ್ ಕತೆ ಬೇಡ ಸರ್. ನೀವು ಪ್ರೆಸೆಂಟ್ ಲಾಸ್ಟ್ ಪ್ರೆಸೆನ್ಸ್ ಯಾವಾಗ ಐತೆ ಅಷ್ಟೇ ಸರ್. ಪ್ರೆಸೆನ್ಸ್ ಹೇಳ್ಬಿಟ್ರೆ ಆಫೀಸ್ ಅವರಲ್ಲ, ನಾವು ಈ ಸ್ಕ್ಯಾನ್ ಮಾಡ್ತಾ ಇದ್ವಿ ಅಷ್ಟೇ. ಸ್ಕ್ಯಾನ್ ಮಾಡ್ಸಕ್ಕೆ ಕರ್ಸಿದ್ವಿ ಅಷ್ಟೇ. ಯಾವಾಗ ಬಂದಿಲ್ಲ? ನಾನು ಒಬ್ಬನೇ ಇದ್ದೆ ಆ್ಯಕ್ಚುಲಿ. ನನ್ನ ಕೆಲಸ ಇವ್ರು ಯಾರು ಗೊತ್ತಿಲ್ಲ ಸರ್? ನಿಮ್ಮ ಸಿಬ್ಬಂದಿ ಅಲ್ಲ ಸರ್. ರಮೇಶ ಅದು ಅವೆಲ್ಲ ಬೈಟ್ ಕೊಡ್ರಿ ಸರ್, ನಮ್ಮ ಗಮನಕ್ಕಿಲ್ಲ ಕೆಲಸ ಮಾಡ್ತಾರೆ. ರಮೇಶ ಅವ್ರು ಈ ಆಫೀಸಿಗೆ ಬಂದಾಗ ಏನು ಇಸಿ ಮಾಡ್ತಾರೆ ಅವ್ರನ್ನೇನು? ಇವ್ರು ಯಾರು ಸರ್? ಅವ್ರು ಎಲ್ಲಿಂದ ತಗೊಂತೀರಿ? ಎಲ್ಲಿಂದ ರಿಕ್ರೂಟ್ಮೆಂಟ್ ಮಾಡ್ಕೊಂತೀರಿ? ಎಲ್ಲಿಂದ ರಿಕ್ರೂಟ್ಮೆಂಟ್ ಮಾಡ್ಕೊಂತೀರಿ ಸರ್? ರಿಕ್ರೂಟ್ಮೆಂಟ್ ಅಂತೂ ಮಾಡ್ಕೊಂಡಿಲ್ಲ. ಮತ್ತೆ ಅವ್ರು ಹೆಂಗ್ ಬರ್ತಾರೆ ಸರ್ ಆಫೀಸಿಗೆ? ಅವ್ರದ್ದು ಡಾಕ್ಯುಮೆಂಟ್ಸ್ ತೋರಿಸಿ ಸರ್. ಅವ್ರು ಏನಂತ ನಾಳೆ ನಮಗೂ ತೊಗೊಂಡ್ರೆ ನಿಮ್ದು ರಾಜಕೀಯ ಸರ್? ಹಂಗಂದ್ರೆ ರಾಜಕೀಯ ಅದು ಹೌದು ಸರ್. ಬಂದಿದೆ ಸರ್, ಇವ್ರು ಹೆಂಗ್ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ದಯವಿಟ್ಟು ಪ್ರೊಸೀಜರ್ ತೋರಿಸಿ. ಅದಕ್ಕೆ ಏನಿದೆ ಪ್ರೊಸೀಜರ್? ನಾನು 3 ತಿಂಗಳು ಅಷ್ಟೇ ಆಯ್ತಾ. ನಾನು ಈಗ ಬಂದ ನಂತರ ಇವನ್ನೆಲ್ಲ ನನಗೂ ಗೊತ್ತಿಲ್ಲ ಸರ್. ನನಗೆ ಒಂದೇ ಸಿಂಪಲ್ ಪ್ರಶ್ನೆ ನೀವು ಹೇಳಿದ್ದು ಒಂದೇ, ನಾನು ಕೇಳ್ತಿರೋದು ಒಂದೇ. ಇವ್ರನ್ನ ಹೆಂಗೆ ರಿಕ್ರೂಟ್ಮೆಂಟ್ ಮಾಡ್ಕೊಂತೀರಿ ಸರ್? ರಿಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ. ಆನ್ಲೈನ್ ಇದಾಗೋದ್ರಿ. ಎಲ್ಲಿಂದ ಕಳಿಸಿದ್ರಿ ಸರ್? ನಾನು ಕರ್ಸಿಲ್ಲ ಸರ್. ನೀವು ಹೇಳಿದ್ರಲ್ಲ ರಮೇಶ, ಅದು ಎದ್ರ ಸಂಬಂಧ ಅವ್ರಿಗೆ ಇದು ಮಾಡಿದ್ರಪ್ಪ? ಇವ್ರು ಯಾರು ಅಂತ ನನಗೆ ಗೊತ್ತಾಗ ಸರ್, ಪ್ಲೀಸ್. ಇವ್ರು ಯಾರು? ಒಂದೇ ಪ್ರಶ್ನೆ ಉತ್ತರ. ಅಲ್ಲ, ಈಗ ಅದು ಮತ್ತೆ ಇಸಿ ಮಾಡ್ತಿರ್ತಾರೆ. ಇಸಿ ಮಾಡೋದು ಇಸಿ ಅಂತ ನಾವು ಅದನ್ನು ಮಾಡೋದಿಲ್ಲ ಆಯ್ತಾ. ಆನ್ಲೈನ್ ಅಪ್ಲೋಡ್ ಮಾಡ್ತೀವಿ ಸರ್. ಇವ್ರು ಯಾರು? ಆಫೀಸಲ್ಲಿ ಅಪ್ಲಿಕೇಶನ್
ಸುಜಾತ ಕಳೆದ 3-4 ವರ್ಷಗಳಿಂದ ಕಾನೂನು ಬಾಹಿರವಾಗಿ ಮತ್ತು ಅನಾಧಿಕೃತವಾಗಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನೇರವಾಗಿ ಲಂಚ ಪಡೆಯದೆ ಸುಜಾತ ಮೂಲಕ ಹಣ ಪಡೆದುಕೊಳ್ಳಲು ಈಕೆಯನ್ನು ಅಧಿಕಾರಿಗಳೇ ನೇಮಕ ಮಾಡಿಕೊಂಡಿದ್ದಾರೆ. ಆದರೆ ಇದು ನಮ್ಮ ವಿಜಯ ನ್ಯೂಸ್ ಕಾರ್ಯಾಚರಣೆಯಲ್ಲಿ ಗೊತ್ತಾಗುತ್ತಿದ್ದಂತೆ ನಕಲಿ ಅಧಿಕಾರಿ ಸುಜಾತ ಅವರನ್ನು ನಾವೇ ಅನಧಿಕೃತವಾಗಿ ನೇಮಕ ಮಾಡಿಕೊಂಡಿದ್ದೇವೆ. ಈ ಆಫೀಸ್ ಫೈಲ್ ವಿಲೇವಾರಿ ಮಾಡಲು ಅವರನ್ನು ನೇಮಕ ಮಾಡಿಕೊಂಡಿದ್ದೇವೆ. ಸುಜಾತ ನೇಮಕಾತಿ ಬಗ್ಗೆ ಹಿರಿಯ ಅಧಿಕಾರಿಗಳ ಯಾವುದೇ ಅನುಮತಿ ಪಡೆದಿಲ್ಲ. ಸುಜಾತ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಬರೀ 15 ದಿನಕ್ಕೆಂದು ಕೆಲಸಕ್ಕೆ ಕರೆದಿದ್ದೇವೆ ಅಂತ ಹೆಚ್ಚುವರಿ ಸಬ್ ರಿಜಿಸ್ಟ್ರಾರ್ ಮಲ್ಲಿಕಾರ್ಜುನ ಮಾಡಿದ ತಪ್ಪು ಮುಚ್ಚಿಟ್ಟು ತಿಪ್ಪೆ ಸಾರಿಸುವ ಕೆಲಸಕ್ಕೆ ಮುಂದಾಗಿದೆ. ಅಧಿಕಾರಿಗಳ ಈ ದ್ವಂದ್ವ ಹೇಳಿಕೆ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ಕೆಎಸ್ ಹಂಚಿನಾಳ ಏಜೆಂಟರ್ಗಳ ಮೂಲಕವೇ ಅಧಿಕಾರ ನಡೆಸುತ್ತಿದ್ದು ಅವರ ಮೂಲಕ ಬರುವ ಕಡಿತಕ್ಕೆ ಮಾತ್ರ ಸಹಿ ಹಾಕ್ತಾರೆ. ಹೀಗಾಗಿ ಕಚೇರಿ ವೇಳೆ ಮುಗಿದ ಮೇಲೆ ಎಲ್ಲಾ ಏಜೆಂಟರ್ಗಳನ್ನು ಗುಡ್ಡೆ ಹಾಕಿಸಿಕೊಂಡು ಅವರ ಕೆಲಸ ಮಾಡಿಕೊಳ್ಳುತ್ತಾರೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ. ಈ ವಿಡಿಯೋದಲ್ಲಿ ಇರುವವರೆಲ್ಲರೂ ಸಹ ಏಜೆಂಟರ್ಗಳಾಗಿ ಜನರಿಂದ ಲಂಚದ ಹಣ ಪಡೆದು ಅದನ್ನು ಅಧಿಕಾರಿಗೆ ಮುಟ್ಟಿಸಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಹುಬ್ಬಳ್ಳಿ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿರುವ ಭ್ರಷ್ಟಾಚಾರದ ಕತೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಈ ಬಗ್ಗೆ ಗಮನ ಹರಿಸಿ ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಸಂಗಮೇಶ್ ಸತಿಗೇರಿ, ನಮ್ಮ ವಿಜಯ ನ್ಯೂಸ್, ಹುಬ್ಬಳ್ಳಿ.